ತಿಂತೀಯಾ? ಉಯ್ದಾ ನೀರಾ? ಕಟ್ಟೆ ಕಟ್ಬಿಟ್ಟಿದ್ದೀಯ ಇಲ್ಲಿಗೆ ಕರೆಕ್ಟ್ ಟೈಮಲ್ಲಿ. ನೇರಳೆ ಗಿಡ ಇದು ಮುಂದಿನ ವರ್ಷ ಬಿಡ್ಬೋದಲ್ವಾ? ಹಿತ್ಲಾರೆಕಾಯಿ ಗಿಡ ಏನು ಗೊತ್ತಾ, ನೆಳ್ಳು ಬಂದಿದ್ರೆ ಆನ್ ಮಾಡೋಣ. ಹ್ಞೂ ಸರಿ ಆಯಿತು. ಟೈಮ್ ಬಂದು ಬೆಳಗ್ಗೆ 8:30 ಆಗಿದೆ. ಕರೆಂಟ್ ಬಂದಿದೆಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ಕುಡಿಯಲ್ಲ, ಸಂಜೆ ಒಟ್ಟಿಗೆ ತೋರಿಸಿರೈತತ್ತ. ಅದನ್ನ ಡೈಲಿ ನಾನು ಮಾಡೋ ಕೆಲಸ ಇವತ್ತು ನೀನು ಮಾಡ್ತಿದ್ದೀಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಭಾನುವಾರದ ಲಾಗು. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದು ಬೆಳಗ್ಗೆ 8:30 ಆಗಿದೆ. ಇವತ್ತು ತಿಂಡಿ ಏನೂ ಇಲ್ಲ. ಸಾಂಬಾರಿದೆ ಅಂತ ಅಂದ್ಬಿಟ್ಟು ಅದಕ್ಕೇ ಇವತ್ತು ಅನ್ನ ಮುದ್ದೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಅವರು ಸಹ ನನ್ನ ಚಾನಲ್ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ. ಫ್ರೆಂಡ್ಸ್, ಹಾಗೆಯೇ ನಮ್ಮನೇಲಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡೋದಕ್ಕಿಂತ ಮುದ್ದೆನೇ ಜಾಸ್ತಿ ಮಾಡ್ತೀನಿ. ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಹೊತ್ತು ಮುದ್ದೆ ಇದ್ರೇ ಇಷ್ಟ. ಅವ್ರಿಗೆ ಈ ತಿಂಡಿ ಎಲ್ಲ, ಈ ರೊಟ್ಟಿ ಅಂತೂ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಬೆಳಗ್ಗೆ ಹೊತ್ತು ಈ ಥರ ಮುದ್ದೆ ಮಾಡಿಕೊಟ್ಬಿಟ್ರೆ ಸುಮ್ಮನೆ ಊಟ ಮಾಡಿಬಿಡ್ತಾರೆ. ರೊಟ್ಟಿ ಕೊಟ್ರೆ ಮಾತ್ರ ಇದು ಈಗ 2 ರೊಟ್ಟಿ ತಿನ್ನೋದಕ್ಕೆ 1 ರೊಟ್ಟಿ ತಿಂತಾರೆ, ಆ ಥರ ಮಾಡ್ತಾರೆ. ಅದಕ್ಕೇ ನಾನು ನನ್ನ ಟೈಮ್ ಏನು ಮಾಡಿಬಿಡ್ತೀನಿ ಅಂದರೆ, ರಾತ್ರಿ ಸಾಂಬಾರಿದ್ದರೆ ಅದೇ ಸಾಂಬಾರಿಗೆ ಮುದ್ದೆ ಮಾಡಿಕೊಡ್ತೀನಿ. ರಾತ್ರಿ ಸಾಂಬಾರಾದರೂ ಸಹ ಮುದ್ದೆ ಮಾಡಿದರೆ ಸುಮ್ಮನೆ ಊಟ ಮಾಡ್ತಾರೆ, ಅಷ್ಟು ಇಷ್ಟಪಡ್ಕೊಂಡು ಊಟ ಮಾಡ್ತಾರೆ. ಆದರೆ ತಿಂಡಿ ಎಲ್ಲ ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ ಅವರು. ತಿಂತೀಯಾ? ಫ್ರೆಂಡ್ಸ್, ಹಾಗೆಯೇ ಮುದ್ದೆ ಎಲ್ಲ ಕಟ್ಟಾಯಿತು. ಈಗ ಯಜಮಾನ್ರು ಗೊಬ್ಬರನ ತಂದುಬಿಟ್ಟು ಅಡಿಕೆ ಗಿಡಕ್ಕೆ ಹಾಕ್ತಾಯಿದ್ರು. ಕವರ್ಗಳು ಹಾಕ್ಬಾರ್ದಲ್ವ? ಕರ್ಗಲ್ದಲ್ಲ, ಪ್ಲಾಸ್ಟಿಕ್ಕು ಒಳ್ಳೆಯದಲ್ಲ. ಇವ ನನ್ನ ತೊಳ್ಳಾಗ್ಯವಲ್ಲ, ಇವು ಬಿಡ್ಸ್ಕೊಳ್ಳ ನೀವ ಬಿಡ್ಸ್ಕೊಂಡು ಒಣಗಾಯ್ಕೋಗಿ ಸಿಡಿದೋಯ್ತು ಸುಮ್ಮನೆ. ಅಲ್ಲಿ ತೊಳ್ಳು ಇಲ್ಲೆಲ್ಲ ಆಗ್ಯಾವಲ್ವ, ನಾನು ನೋಡೇ ಇಲ್ಲ. ಬಿಡ್ಸ್ಕೋಬೇಕು, ಬಿಸಿಲಿಗೆಲ್ಲ ಸಿಡಿದೋಯ್ತವೆ. ಉಯ್ದಾ ನೀರಾ? ಕಟ್ಟೆ ಕಟ್ಬಿಟ್ಟಿದ್ದೀಯ ಇಲ್ಲಿಗೆ ಕಟ್ಟೆಯ? ಕೋಳಿ ಕೆರಿತವೆ. ಕೋಳಿ ಕೆರೆಯಲ್ಲ,
ಕೋಳಿ ಕರಬಿಟ್ಟು ಹತ್ತಕ್ಕೆ ಚೆನ್ನಾಗಳೇ ಒಪ್ಕತ್ತಲ್ವ ಇವಾಗ ಗಿಡ ಈ ಸಲಿಯ ಐತಪ್ಪ ಕಾಯಿ ಯಾವ ಕೊರೆಗೆ ಕಾಯಿ ಬಿಡೋದು ಈಗಲ್ಲ, ಕೊರೆ ಟೈಮಲ್ಲಿ. ನೇರಳೆ ಗಿಡ ಇದು ಮುಂದಿನ ವರ್ಷ ಬಿಡ್ಬೋದಲ್ವಾ? ಹಿತ್ಲಾರೆಕಾಯಿ ಗಿಡ ಏನು ಗೊತ್ತಾ, ನೆಳ್ಳಾಯ್ತದೆ, ಇದಕ್ಕೆ ನೆಳ್ಳಾಯ್ತದೆ. ಇದು ಮುಂದಿನ ಸಲ ಕಿತ್ತಾಕಿ ಆ ಕಡೆಗೆ ಇದು ಮಾಡಬೇಕು. ಇದು ಸೀಬೆ ಗಿಡಕ್ಕೂ ಹಾಕ್ಬೇಕಾಯ್ತು ಗೊಬ್ಬರವ ಆಗ್ತಾ. ನಿಂಬೆಹಣ್ಣು ಒಂದೂ ಇಲ್ಲ, ಕಾಯಿ ಎಲ್ಲೋ ಒಂದೆರಡು ಅವೆ. ಬಂದಿದ್ರೆ ಆನ್ ಮಾಡೋಣ? ಹ್ಞೂ ಸರಿ ಆಯಿತು. ಟೈಮ್ ಬಂದು ಬೆಳಗ್ಗೆ 8:30 ಆಗಿದೆ. ಕರೆಂಟ್ ಬಂದಿದೆಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀನಿ. ತಡ್ನಿ ಗಿಡ ನೋಡಿ, ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ತಡ್ನಿ ಹೂವು ಇವಾಗ ಹೂವು ಆಗ್ತೈತೆ. ಕರೆಂಟ್ ಇಲ್ಲ ಕರೆಂಟ್ ಇಲ್ಲ. ತಡ್ನಿ ಗಿಡ ಇವಾಗ ಹೂವು ಆಯ್ತಲ್ವಾ ನಮ್ಮದು? ಈ ಚಪ್ಪಲಿ ಒಳಗೆ ಅವತ್ತಿಂದ ಚುಚ್ಚೋದ ಕಾಲಿಗೆ ಜಾಸ್ತಿ. ಹಿಂಗೆ ಕಾಲು ಅಮ್ಕಿದ್ರೆ ಒಳಗಡೆ ಚಪ್ಪಲಿ ಒಳಗೊಂದು ಬಿದ್ರು ಮುಳ್ಳು ಹೋಗ್ಕೊಂಡೈತೆ. ಇವಾಗ ತೆಗ್ದೆ ಮುಳ್ಳು ಚಪ್ಪಲಿ ಒಳಗೆ ಹೋಗಿ ಸೇರ್ಕೊಂಬಿಟ್ಟೈತೆ. ಚಪ್ಪಲಿ ಪ್ರಸಾದಾಗೆಲ್ಲ ಕಾಲಿಗೆ ಚುಚ್ಚೋದು. ನಾನು ಏನು ಹಿಂಗೆ ಚುಚ್ಚೋದಲ್ಲ ಅಂದ್ಕೊಂಡಿದ್ದೆ, ನೋಡಿರಿ ಮುಳ್ಳು ಇವಾಗ ತೆಗ್ದೆ. ಮೊಟ್ಟೆ ಇವಾಗ ಸಿಪ್ಪೆ ಬಿಡಿಸ್ತೀನಿ. ಕುಡಿಯಲ್ಲ, ಸಂಜೆ ಒಟ್ಟಿಗೆ ತೋರಿಸಿರೈತತ್ತ. ಫ್ರೆಂಡ್ಸ್, ಹಾಗೇನೇ ಇದ್ದು ಭಾನುವಾರ ಮಧ್ಯಾಹ್ನದ ಲಾಗು. ಯಜಮಾನರು ಮಧ್ಯಾಹ್ನಕ್ಕೆ ಕೆಲಸ ಬಿಟ್ಟು ಬಂದುಬಿಟ್ರು. ಹುಷಾರಿರಲಿಲ್ಲ ನನಗೆ ಸ್ವಲ್ಪ, ಅದಕ್ಕೋಸ್ಕರ ಫೋನ್ ಮಾಡಿದ್ದಕ್ಕೆ ಕೆಲಸ ಅರ್ಧದಲ್ಲೇ ಬಿಟ್ಬಿಟ್ಟು ಬಂದಿದ್ದಾರೆ. ಒಂದ್ಸಲಿ ಫಸ್ಟ್ ಕಿತ್ಕೊಂಡಿತ್ತು, ಗಂಟು ಹಾಕ್ಬಿಟ್ಟು ಬಂದಿದ್ದೆ, ಮತ್ತೆ ಕಿತ್ಕೊಂಡ್ಬಿಟ್ಟು ಬಂದೈತಿ. ಬೊಗ್ಸೋಕಾಲ ಅವಾಗ ಕಿತ್ಕೊಂಡವಳೆ. ನನಗೆ ಬೊಗ್ಗಕ್ಕಾಯ್ತಿಲ್ಲ, ಎದಳಕ್ಕಾಯ್ತಿಲ್ಲ. ಏನು ಒಳ್ಳೆ ಇದು ಮಾಡುತ್ತೆ. ಫ್ರೆಂಡ್ಸ್, ಹಾಗೆಯೇ ನಾನು ಹುಷಾರಿಲ್ಲ ಅಂತ ಫೋನ್ ಮಾಡಿದ್ದೆ ಅಷ್ಟೇ. ಆದರೆ ಅವರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ಅದು ಸಂಡೇ ಅವರು ರಜಾ ಹಾಕಂಗೆ ಎಲ್ಲ ಹೇಳಬೇಕು ಅಂತ ಅಂದೆ. ಸಂಡೇ ಅವರ ಅಂಗಡೀಲಿ ಜಾಸ್ತಿ ಜನ ಕೆಲಸದವ್ರು ಇರೋದಿಲ್ಲ. ಆದರೆ ಅವರು ಮಧ್ಯಾಹ್ನಕ್ಕೆ ಬಂದುಬಿಟ್ಟಿದ್ರು. ನಾನು ಬೆಳಗ್ಗೆ ಮಲ್ಕೊಂಡವಳು. ಅವ್ರು ಹೋಗಾದ್ಮೇಲೆ ಎದ್ದೇ ಇರಲಿಲ್ಲ. ಕಾಲ್ ಮಾಡಿದಾಗ ಹಿಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವರು ಕೆಲಸನೂ ಬಿಟ್ಟು ಬಂದಿದ್ದಾರೆ. ನಾನು ಹಂಗಾದ್ರೂ ಹೇಳಿದ್ದೆ ಬರಬೇಡಿ, ಪರವಾಗಿಲ್ಲ ನನಗೆ ಅಂತ ಅಂದ್ಬಿಟ್ಟು. ಆದರೆ ಅವರಿಗೆ ಮನಸ್ಸೇ ತರದಿಲ್ಲ, ವಾಪಸ್ ಬಂದುಬಿಟ್ಟಿದ್ದಾರೆ. ಏನು ಥರನ ಗಾಡಿ ಒಳಗ
ಬುಲೆಟು ಬುಲೆಟು ಎಸೇನು ಚಾಕ ಅಲ್ಲೇ ಬಿತ್ತು. ಇವಳು ಎಲ್ಲನೂ ಕುಡ್ಕೊತಾಳೆ ಒಂದು ಬಕೆಟ್ನಾಗ. ತೋರಿಸ್ತಿದ್ದೆ ಡೈಲಿ, ಇವತ್ತೇ ತೋರಿಸಿಲ್ಲ. ಸಾಕು, ಎಲ್ಲಾನು ಕುಡ್ಕೊತಾಳ ಅವಳೇನು. ಬದ್ಲು 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 ಬದ್ಲು. ಫ್ರೆಂಡ್ಸ್, ಹಾಗೆಯೇ ಬರಬೇಕಾದ್ರೇ ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ನು ಮತ್ತು ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ರು. ಅದನ್ನು ಗಾಡಿ ಒಳಗೆ ಇಟ್ಟಿದ್ದೀನಿ, ತಗೋ ಅಂತ ಹೇಳಿದರು. ಡೈಲಿ ನಾನು ಮಾಡೋ ಕೆಲಸ ಇವತ್ತು ನೀನು ಮಾಡ್ತಿದ್ದೀಯ. ಅದರಲ್ಲಿ ಕೊಂಡಿಚೆಯನ್ನು ಚೇಳು ಇರ್ತವೆ. ಅದ್ಮೇಲೆ ಫಸ್ಟಿಂಗ್ ಹುಲ್ಲ ಫಸ್ಟಿಂಗ್ ಅನ್ಬೇಕು ಕುಡ್ಲಲ್ಲಿ. ಇಲ್ಲಿ ದೊಡ್ಡದಾಗೈತೆ, ಅದಕ್ಕೆ ಇಕ್ಕಬೇಕಾಯ್ತು. ಏನ ಗೊತ್ತಿಲ್ಲ, ನಾನು ಎದ್ದೇ ಇರಲಿಲ್ಲ ನೀನು ಹೋದಾಗ್ಲಿಂದವ. ಇಷ್ಟರೊಳಗೆ ಬೆಳಗಿಂದ 5-6 ಡಬ್ಬ ಬಸ್ಸಿ ಹುಲ್ ತಿಂದಿರೋರು. ಇವತ್ತು ಬಡ್ಕೊಂಡು ಇಲ್ಲ, ಅವರು ಡೈಲಿ ತಿಂದು ಬಡ್ಕೊಳ್ಳೋರ ಖಾಲಿ ಆದಮೇಲೆ. ಇವತ್ತು ಬಡ್ಕೊಂಡು ಇಲ್ಲ, ಎಂಥದಿಲ್ಲ. ಅವ್ರಿಗೂ ಗೊತ್ತಾಗೋಯ್ತು ಇವಳು ಹುಷಾರಿಲ್ಲ ಅಂತ. ಕೋಲ್ದ ಬಾರಿಸ್ಬಿಟ್ಟಾಳು ಅಂತ ಅಂದ್ಬಿಟ್ಟು ಒಣಲ್ ತಿನ್ಕೊಂಡು ಸುಮ್ಮನಿದ್ದು. ಸುಮ್ಮನೆ ಮಲಗಿದ್ರು. ಅವಳು ಒಬ್ಬಳೇ ಅಯ್ಯೋ ಅನ್ನಿಸ್ತಿರೋದು. ಅವನು ಇರಲಿಲ್ಲ, ಈಗ ಬಂದವನು ಅವನು. ಅವಳೊಬ್ಬಳೇ. ಉಚ್ಚಿ ಉಚ್ಕೊಂಡು ಉಚ್ಚಿ. ತೆಗಿತೀಯಾ? ಯಪ್ಪ, ಏನಾರು ಆ ಕಡೆಯಿಂದ ಬುಸ್ನ ಆಗಪ್ಪ ಬಂದಿದ್ದ. ಅದ್ರಲ್ಲಿ ಊಟ ಮಾಡಿಲ್ವಾ?
ಇಡ ಕಡೆ ನೋಡಿ. ತಟ್ಟೆ ಕೊಡ್ತೀನಿ. ಕೈ ತೊಳೆದಿದೆಯಲ್ಲ. ನೀರು ಇದ್ರಲ್ಲಿ ಐತೆ ನೋಡಿ ಅದನ್ನ. ಮುದ್ದೆ ಹಾಕಿದ್ದಾರೆ. ಹ್ಞೂ ಸಾರಿದು. ಊಟ ನೋಡು. ನಂದು ಊಟ ಆಯ್ತು. ಅದ್ಯಾವ ನೋಡಲ್ಲ. ಫ್ರೆಂಡ್ಸ್ ಮತ್ತು ಪಾಪ ನಮ್ಮನೆಯವರು ಕೆಲಸ ಬಿಟ್ಟು ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಪಾಪ ಅವ್ರು ಬಂದು ನಾನು ಮಾಡೋ ಕೆಲಸಗಳನ್ನೆಲ್ಲ ಪಾಪ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಹಂಗೆ ತಗೊಂಬಂದ್ಬಿಟ್ಟಿದ್ರು. ಇಲ್ಲೇನೆ ಊಟ ಮಾಡಿದ್ರು. ಇವಾಗ ಹಸುಗಳು ಹುಲ್ಲು ಎಲ್ಲ ಪ್ರತಿಯೊಂದು ಅವರೇ ಕೆಲಸ ಮಾಡ್ತಿದ್ದಾರೆ. ನಾನು ಅವ್ರು ಬೆಳಗ್ಗೆ 9 ಗಂಟೆಗೆ ಹೋಗಿದ ತಕ್ಷಣ ನನಗೆ ತುಂಬಾ ಹುಷಾರಿರಲಿಲ್ಲ. ಮಲ್ಕೊಂಡ್ಬಿಟ್ಟಿದ್ದೆ. ಫೋನ್ ಮಾಡಿದಾಗ ಈ ಥರ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಪಾಪ ಅವರು ಅರ್ಧಕ್ಕೆ ಕೆಲಸನೂ ಬಿಟ್ಟು ಬಂದಿದ್ದರು. ಹೇಳಿದ್ದೆ ಬರಬೇಡಿ ಅಂತ ಅಂದ್ಬಿಟ್ಟು, ಆದ್ರೂ ಬಂದಿದ್ದಾರೆ. ಮಲಗಿಬಿಟ್ಟಿದ್ದಾಳೆ. ಇನ್ನು ಹಸು ಆಡು ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಇದಕ್ಕೆ ಹೇಳಬೇಕು ಅಂತ ಅಂದರೆ ಇಲ್ಲಿ ಸಣ್ಣ ಅವಳು ಅದು ಮುರಿದಾಕ್ತಾಳೆ. ಇತ್ಲಾರೆ ಕಾಯಿ ಗಿಡದ ಅದೆಂತ ಮುಳ್ಳಿನ ಗಿಡ ಐತಿ. ಕಣ್ಣಿ ಚುಚ್ಕತ್ತೀಯ? ಇವಳನ್ನು ಹೋಯ್ತೀಯ? ಇಲ್ಲೇನು ತಣ್ಣಿ ಗಿಡ ಎಲ್ಲ ಹೋಯ್ಯತ್ತೆ. ಬಾ ಹತ್ತು. ಮುಳ್ಳು ಈ ಕಡೆಗೆ ಬಾ. ಮುಳ್ಳಿ ಮ್ಯಾಲೆ ಬರ್ತಾಳೆ. ಬಾ ಬಗಳಿಗೆ ಇಳಿಯವ. ಅಲ್ಲಿಗೂ ಇಲ್ಲ ಅಂದ್ರೆ ಅವಳನ್ನಲ್ಲ, ಅವಳು ಸಣ್ಣಳ್ಳ ಮುಂದಕ್ಕೆ. ಫ್ರೆಂಡ್ಸ್ ಮತ್ತು ಬರಬೇಕಾದ್ರೆ ಚಿಕನ್ನ ತೊಗೊಂಬಿಟ್ಟು ಬಂದಿದ್ದರು. ಈಗ ನಾನು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೆ, ಬಿರಿಯಾನಿ ಮತ್ತು ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು.
ಮೊದಲಿಗೆ ನಾನು ಗೊಜ್ಜನ್ನ ರೆಡಿ ಮಾಡಿದೆ, ಚಿಕನ್ ಫ್ರೈನ. ಇವಾಗ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಫ್ರೆಂಡ್ಸ್, ಫೈನಲಿ ಬಿರಿಯಾನಿನೂ ಸಹ ರೆಡಿ ಆಗ್ತಾ ಇದೆ. ಇನ್ನು ಲಾಸ್ಟ್ ಇನ್ನೊಂದು ಸ್ವಲ್ಪ ದಮ್ ಕಟ್ಟಿಬಿಟ್ರೆ ಮುಗೀತು. ಏನು ಮಾಡ್ತಿದೀಯಾ? ಐ ನಡಿ ಒಳಗಡೆಗೆ. ಬಾರೋ ರಾಮ, ಸುಮ್ಮನೆ ಬೊಗಳುತ್ತಾನೆ. ಬಾಯ್ಲೆ ಬಲೆ ಬಲೆ ಇಲ್ಲಿ ಬಲೆ ಬಾ 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 ಅವನೆಲ್ಲ ಸೋದ. ಬಾಯ್ ರಾಮ, ಬೆಳಗ್ಗೆ ಬಿಗಿತೀನಿ ತಡಿ. ರಾಮ ಬರ ಬರ ಬಲೆ ಬರೆ 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 ಹೋಗಬಂದು ಓಡು 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 ಓಡು. ಅಡುಗೆ ಮಾಡ್ತಿದ್ದೀನಿ, ವಾರ ಕೊಟ್ಟಾಕಿರ್ರೆ ಸರಿ ಆಯ್ತದೆ ನನಗೆ. ಹ್ಞೂ, ಒಂದು ವಾರ ಬಿಗಿಬೇಕು, ಇಲ್ಲಾಂದರೆ ಹೋಗೋಗಿ ಅವ್ರವ್ರ ಮನೆ ಬಾಕ್ಲಿಗೆ ಹೋಗಿ ಹಾಡು ಕಚ್ಬಿಟ್ಟು ಬರ್ತಾನೆ. ಊಟ ಕಾಳು ಬಿದ್ದಾನೆ, ಅದೇ ಅವ್ರ ಹತ್ರ ತಿಂದ್ಬಿಟ್ಟು ಬರೋಕ್ಕೆ ಸರಿಯಾಗಿ. ಊಟ ಕಾಳು ಬುದ್ಧಿ ಕಲ್ತಾನೆ ಇತ್ತೀಚೆಗೆ. ಹ್ಞೂ, ಅಲ್ಲೇ ಟೈಮ್ ಎಷ್ಟು ಗೊತ್ತಾ? ಅಲ್ಲೇ 9:30, 9:30 ಅಲ್ಲ 9:45, 9:45 ನೈಟು. ಫ್ರೆಂಡ್ಸ್, ಹಾಗೆಯೇ ನೈಟ್ ಲಾಗ್ನ ಇವತ್ತು ಸೋಮವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಜಮಾನ್ರು ಹಾಲು ಕರೆಯೋಕ್ಕೆ ಅಂತ ಅಂದ್ಬಿಟ್ಟು ಹಸುನೆಲ್ಲ ಈಚೆ ಇಟ್ಕೊಂಬಂದು ಕಟ್ಟೋಣ ಅಂತ ಅಂದ್ಬಿಟ್ಟು ಕೊಟ್ಟಿಗೆ ಬಾಗಿಲನ್ನ ತೆಗ್ದಿದ್ರು. ಓ ಇದೇನವ ಹಿಂಗೆ ಬಿದ್ದೋಗಿದೆಯಾ? ಹಿಂಗೆ ಬಿದ್ದೋಗಿದೆಯಾ? ಯಾವ ಸ್ಟೈಲ್ ಇದು? ಹಿಂಗೆ ಇಷ್ಟೆಲ್ಲಲ್ಲಿ ಬಿದ್ದೋಗ್ಬಿಟ್ಟಿದೀಯಾ? ಅವಳು ದೊಡ್ಡಲಾಯ್ತಾಳಲ್ಲ, ಹಂಗೆ ಬಿದ್ದೋಗ್ಲ. ಜಾಗ ಆಗೋದು ಇಲ್ಲ ಇನ್ನೊಳಗೆ. ದೊಡ್ಡಳಾಯ್ತವ. ಯಾವಾಗಲೂ ಮೆಲ್ಕ ಹಾಕ್ತಾನೆ ಇರ್ತಾಳೆ ಮಾತ್ರ. ಇವಳು ಮೆಲ್ಕೆ ಹಾಕಲ್ಲ, ಸುಮ್ಮನೆ ಇರ್ತಾಳೆ. ಹಾಂ, ಏನಕ್ಕೆ ಹಂಗೆ ಮಾಡ್ತಿದ್ದೀಯ? ಎಲ್ಲ ತೂತಾಗ್ಬಿಟ್ಟೈತಲ್ವ ಟಾರ್ಪಲ್ಲು. ಫಸ್ಟ್ ಟೈಮ್ ಕೊಟ್ಟಿಗೆ ರೆಡಿ ಮಾಡಿಸ್ಬೇಕು. ಆಮೇಲೆ ಬಿಸಿಲು ಟಾರ್ಪಲ್ ಹೊಡಿತದ, ಎಲ್ಲ ಫುಲ್ಲು ತೂತಾಗ್ಬಿಟ್ಟೈತಿ. ನಮ್ಮ ಕೊಟ್ಟಿಗೆ ಪರಿಸ್ಥಿತಿ ಹಿಂಗೈತಿ.
ಮಳೆ ಬಂದರೆ ಈಗ ಮಳೆ ಒಂಥರ ಸೋನೆ ಥರ ಹಿಡ್ಕೊಂಡೈತೆ ಎಲ್ಲ ನೆಂದೇ ಹೋಯ್ತು ನೀರೆಲ್ಲ ನೋಡಿ ಇಲ್ಲಿ ಕೆಳಗಡೆ ಎಲ್ಲ ಸೋರುತ್ತೆ. ಈ ಸೀಟ್ ಹಾಕಿಸ್ತೀನಿ ಅಂದರೆ ಎಷ್ಟು ಬೇಕಾಯ್ತದ ದುಡ್ಡು? ಸುತ್ತಲೂ ಸೀಟ್ ಹೊಡಿಸ್ತೀನಿ ಅಂದರೆ 1,00,000. ಯಪ್ಪ ಇನ್ನೂ 2 ವರ್ಷ ಆದರೂ ಕಟ್ಸೋಕ್ಕಾಗಲ್ಲ ಬಿಡು. ಇಲ್ಲಿ ನೋಡಿಲ್ಲಿ ಚಿರತೆ ಕಾಟ, ಕೊಡಿಕೆ ಎಲ್ಲ ಫುಲ್ಲು ಟಾರ್ಪಲ್ ತೂತು ಬಿದ್ದೋಗೈತೆ. ಅಲ್ಲೇ 7:15 ಟೈಮು. ಕೊಟ್ಟು ನಾನು ಹೋಗಿ ತಿಂಡಿ ಮಾಡ್ತೀನಿ. ಫ್ರೆಂಡ್ಸ್ ಹಾಗೆಯೇ ತಿಂಡಿಗೆ ಯಜಮಾನರಿಗೆ ಮಧ್ಯಾಹ್ನಕ್ಕೆ ಇದು ಚಪಾತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನೈಟ್ ಬಿರಿಯಾನಿ ಇದೆ, ಅದೇ ಆಗುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಮಾತ್ರ ಅವರಿಗೆ ಚಿಕನ್ ಗೊಜ್ಜಿಗೆ ಚಪಾತಿ ಮಾಡೋಣ ಒಂದು 4 ಅಂತ ಅಂದ್ಬಿಟ್ಟು ಚಪಾತಿ ಹೊತ್ತಿಟ್ಟು ಮುಗಿತಾ ಇದ್ದೆ. ನಾನು ತಿಂಡಿ ರೆಡಿ ಮಾಡ್ತಿದ್ದೆ. ಯಜಮಾನ್ರು ಇವತ್ತು ಅಕ್ಕಿ ಕೊಡ್ತಿದ್ದಾರೆ ಅಂತ ಅಕ್ಕಿ ತರೋಣ ಅಂತ ಊರಲ್ಲಿ ಹೋಗಿದ್ರು. ಇದು ರಾಗಿ 8 kg ಕೊಟ್ಟಾರ. ರಾಗಿ ಅದೇನನ್ನ ಇದು ಕೊಡ್ತಾರೆ, ಮನೆ ಐಟಮ್ಸ್ ಅಂತ ಫೋನಲ್ಲೆಲ್ಲ ತೋರಿಸ್ತಿದ್ರು. ತಾಮ್ರನಿದ 8 kg ಅಲ್ವಾ ತಂದೆ. ರಾಗಿ ಎಲ್ಲಿ ಇಡ್ತೀಯಾ? ಅಕ್ಕಿ ಎಷ್ಟು? 30 kgನ 25 kg? 48 kg ಅಕ್ಕಿ. ಹಾಂ 48. 48. ಎಷ್ಟೆಷ್ಟು ಒಬ್ಬೊಬ್ರಿಗೆ ಎಷ್ಟೆಷ್ಟು kg ಅಂತೆ? 8. 8 8 16 16 20. ಹಾಂ 5 ಜನ. ಹ್ಞೂ